ಹಲೋ ಫ್ರೆಂಡ್ಸ್, ಇದು ರಥಸಪ್ತಮಿ ಪ್ರಯುಕ್ತ ಆಡುಗೋಡಿ ಜಾತ್ರೆ ಇಟ್ಟಿದ್ರು. ಅಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅದರ ವಿಡಿಯೋನ ನಿಮಗೆ ಕಳಿಸ್ತಾ ಇದ್ದೀನಿ, ದಯವಿಟ್ಟು ನೋಡಿ, ಖುಷಿ ಪಡಿ ಸ್ನೇಹಿತರೆ. ಅದು 2 ಗಂಟೆನೋ ಅಟ್ಲೀಸ್ಟ್ 2-2:30 ಇರಬಹುದು ಹೋಗಿರೋದು. ನೈಟು ನಿದ್ದೆ ಬೇರೆ ಇಳಿತಾಯಿತ್ತು. ಆದರೆ ಬೇರೆ ಡ್ಯಾನ್ಸು ಕುಣಿತ ಅದನ್ನು ನೋಡೋಕ್ಕೂ. ಆಮೇಲೆ ನನ್ನ ತಂಗಿ ಎಲ್ಲ ಅಯ್ಯೋ ಬೇಡ ಬೇಡ ಹೋಗೋದು ಬೇಡ ಅಂದ್ಲು. ಆಮೇಲೆ ಅವಳು ಓಲೆ ಇರೋ ಜಾಗಕ್ಕೆ ಕೊಟ್ಟೋದ್ಲು. ಓಲೆ ಅಂತೆ, ಆ ಮಣಿ ಅಂತೆ, ಏನೇನೋ ನೋಡಿ ಓ ಇದು ತೊಗೋಣ ಅಂದ್ಲು. ನನಗೇನು ಬೇಡ ತಾಯಿ, ನೀನು ಮಾತ್ರ ತೊಗೋ ಅಂತಂದೆ. ಆಮೇಲೆ ನಿನಗೂ ಬೇಕಾದ್ರೆ ಕೊಡ್ತೀನಿ ತೊಗೊಳೆ ಅಂದ್ಲು. ಬೇಡಮ್ಮ ನೋಡಿ ಆ ಉಂಗುರ ಒಳ್ಳೆ ಮಾಟುಕಾರರು ಹಾಕೋತಾರಲ್ಲ ಆ ಥರ ಉಂಗುರ ತೊಗೋತೀನಿ ಅಂದ್ಲು. ನಾನು ಬೇಡ ಅಂದೆ. ಇರಲಿ ನೀನೊಂದು ಇಟ್ಕೊಳ್ಳೆ ಅಂದ್ಲು, ನನಗೆ ಬೇಡ ಅಂದೆ. ಆಮೇಲೆ ಅವಳೊಂದು ಮುತ್ತಿನ ಓಲೆ ಥರ ಇತ್ತು, ಅದನ್ನು ಕೊಡಿಸಿದ್ಲು. ನಾನು ಅವಳಿಗೊಂದು ಓಲೆ ಕೊಡಿಸ್ದೆ. ಆಮೇಲೆ ಅಲ್ಲಿ ಬಣ್ಣದ ವಾಚ್ಗಳೆಲ್ಲ ಇತ್ತಲ್ಲ, ಅದನ್ನು ನನ್ನ ಮಗ ನನಗೆ ಈ ವಾಚ್ ಕೊಡ್ಸಮ್ಮ ಅಂದ. ಸುಮ್ಮನೆರ ಒಳ್ಳೆ ಕವಳ ತಾಯಿ ಥರ ಏನೇನೋ ವಾಚೆಲ್ಲ ಕೇಳಬೇಡ ನೀನು ಅಂತ ಅಂದ್ಬಿಟ್ಟು ಅವನ್ನ ಬೈದ್ಕೊಂಡು ಕರ್ಕೊಂಡು ಬಂದೆ. ಆ ದೇವ್ರುಗಳಿಗೆಲ್ಲ ಲೈಟೆಲ್ಲ ಹಾಕ್ಬಿಟ್ಟಿದ್ರ, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಯಾವ ದೇವ್ರು ಅದು ಅಂತಲೂ ಗೊತ್ತಾಗಲಿಲ್ಲ. ಹೆಣ್ಣು ದೇವರ ಗಂಡು ದೇವರ ಒಂದು ಗೊತ್ತಾಗಲಿಲ್ಲ. ನೋಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ. ಹೋಗಿದ್ದ ಕಡೆ ಎಲ್ಲ ಮಿಣಿ ಅನ್ನೋ ಓಲೆಗಳು, ಸರಗಳು, ಅಯ್ಯೋ ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ. ಆಮೇಲೆ ಕೀ ಬನ್ಸ್ ನೋಡಿದೆ. ಆ ಕೀ ಬನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಯ್ಯೋ ಕೀ ಬನ್ಸ್ ತೊಗೊಂಡ್ರೆ ಅದೇನೋ ತೊಗೊಳೋದು ಬೇಡ, ಒಬ್ರು ಕೊಡೋದು ಬೇಡ, ಫ್ರೆಂಡ್ಶಿಪ್ ಕಟ್ಟಾಗುತ್ತೆ ಅಂತಾರೆ. ಹೌದಾ ಸುಳ್ಳ ನಿಜನ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ. ಆಮೇಲೆ ಚಪ್ಪಲಿ ತೊಗೊಂಡ ನನ್ನ ಮಗ. ಆಮೇಲೆ ಅದೇನೋ ಬೊಂಬಾಯಿ ಮಿಠಾಯಿ ಅಂತೆ. ಮೊದಲೆಲ್ಲ ಬರ್ತಿತ್ತು, ನಾವು ಕೈಗೆಲ್ಲ ಹಾಕ್ಸ್ಕೊತಿದ್ವಿ. ವಾಚ್ ಅಂತೆ, ನವಿಲಂತೆ. ನಾನು ಬಾತ್ಕೊಳ್ಳಿ ಹಾಕಿಸ್ಕೊಳ್ಳೋ ಅಂದೆ. ಅವನು ಒಳ್ಳೆ ನವಿಲ್ಗರಿನೇ ಬೇಕಮ್ಮ ನನಗೆ ಅಂದ. ಹಾಕ್ಕೊಳ್ಳೋ ಅಂದ್ಬಿಟ್ಟು ಬಿಟ್ಟೆ. ಹಾಕಿಸ್ಕೊಂಡ ತೊಗೊಂಡ, ಕಡ್ಡೀಲಿ ಸುತ್ತಿ ಕೊಟ್ಟರು, ತೊಗೊಂಡ. ಅವ್ನು ಫುಲ್ ಖುಷಿ ಆಗ್ಬಿಟ್ಟ. ಅದನ್ನು ತಿನ್ನಲೇ ಇಲ್ಲ ಅವನು, ದೊಡ್ಡದಾಗಿ ತೊಗೊಂಡ್ಬಿಟ್ಟ. ಆಮೇಲೆ ನಾವೇ ತಿನ್ಕೊಂಡ್ವಿ. ಫ್ರೆಂಡ್ಸ್ ನಾವು ನಗ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರು ನಗ್ತಿದ್ದಾರೆ. ನಮ್ಮ ಫ್ರೆಂಡ್ಸ್ ನೋಡಿಬಿಟ್ಟು ಅವ್ನಿಗೆ ಇಷ್ಟ ಆಯಿತು. ಅವ್ನು ನೋಡಿದ್ದು ನನಗೂ ಇಷ್ಟ ಆಯಿತು. ಆಮೇಲೆ ತಿನ್ನೋ ಗಂಟ ತಿನ್ಬಿಟ್ಟು ನಮಗೆ ಕೊಟ್ಬಿಟ್ಟ. ನಾವೇ ನುಂಗಿ ನೀರು ಕುಡಿದ್ವಿ. ಆಮೇಲೆ ಅಲ್ಲಿ ಒಂದು ತೇರು ಬರ್ತಾಯಿತ್ತು. ನೋಡಿದ್ರೆ ನಮ್ಮ ಗಣಪ ಅಂದರೆ ಗಣೇಶ. ಸ್ವಲ್ಪ ಚೆನ್ನಾಗಿ ಝೂಮ್ ಹಾಕಿ ನೋಡಿದೆ, ಗಣೇಶನೇ. ಯಾಕಂದರೆ ಆ ಲೈಟ್ ಅಷ್ಟೊಂದು ಇತ್ತಲ್ಲ, ನನಗೆ ಕಾಣುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಆಮೇಲೆ ಕಾಣಿಸ್ತು. ದೊಡ್ಡದಾಗಿ ಕೈ ಮುಗಿದ್ಬಿಟ್ಟು, ಅಪ್ಪ ಎಲ್ಲಾದರೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಗಣೇಶನಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಾ ಆಮೇಲೆ ಅಲ್ಲೊಂದು ಡಮರುಗ ಬಾರಿಸ್ತಾಯಿದ್ರು. ಕಿವಿಯಿಂದ ರಕ್ತ ಬರೋದು ಒಂದೇ ಬಾಕಿ ಇದ್ದಿದ್ದು ಫ್ರೆಂಡ್ಸ್. ನಾನು ಇದೇನಪ್ಪ ಇದು ವೀಡಿಯೋ ಮಾಡೋಣ ಅಂತ ಬಂದರೆ ಈ ಸೌಂಡಿಗೆ ನನ್ನ ಕಿವಿಲಿ ರಕ್ತ ಬರೋ ಥರ ಇದೆಯಲ್ಲ ಅಂದ್ಬಿಟ್ಟು ಕಿವಿಗೆ ಬೆಟ್ಟು ತೂರಿಸ್ಕೊಂಡು ಸೈಡಿಗೆ ಬಂದ್ಬಿಟ್ಟೆ. ಆಮೇಲೆ ಸರಿ ಅಂತ ಎಲ್ಲರೂ ಖುಷಿಯಿಂದ ಮಾತಾಡಿಕೊಂಡು ಖುಷಿ ಪಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಚಪ್ಪಲಿ ನೋಡಿದ್ವಿ. ಆ ಚಪ್ಪಲಿ ಮಾರೋಳ ಮಗು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ತುಂಬ ಕ್ಯೂಟಾಗಿತ್ತು. ಆಮೇಲೆ ನನ್ನ ಮಗಳು ಚಪ್ಪಲಿ ಇಸ್ಕೋಬೇಕು ಅಂತಂದು, ಅವಳಿಗೆ ಸೆಟ್ ಆಗಲಿಲ್ಲ, ವಾಪಸ್ ಬಂದ್ವಿ. ಆಮೇಲೆ ಮುಂದೆ ಹೋಗ್ತಾ ಮತ್ತೆ ತೇರುಗಳೆಲ್ಲ, ದೇವ್ರ ತೇರೆಲ್ಲ ಬರ್ತಾಯಿತ್ತು. ನೋಡಿಕೊಂಡು ಖುಷಿ ಪಡ್ಕೊಂಡು ಎಂಜಾಯ್ ಮಾಡಿಕೊಂಡು, ಅಲ್ಲಿ ಪಟಾಕಿ ಬೇರೆ ಇಟ್ಬಿಟ್ಟಿದ್ರು. ಅಯ್ಯೋ ಅದೊಂದು ಸೌಂಡು. ಆಮೇಲೆ ಈ ಟಮಟೆ ಸೌಂಡ್ಗೆ ಅದೇ ಹೇಳಿದ್ನಲ್ಲ, ಅಷ್ಟು ಸೌಂಡ್. ಕಿವಿಲಿ ರಕ್ತ ಒಂದು ಬರಲಿಲ್ಲ ಅಷ್ಟೇ, ಕಿವಿ ಗುಯ್ ಅಂತಿತ್ತು. ಆಮೇಲೆ ಮುಂದೆ ಹೋಗ್ತಾ ಎಲ್ಲ ಖುಷಿಯಿಂದ ಮನೆಗೆ ಹೋದ್ವಿ. ಅಲ್ಲಿ ಮಂಗಳಾರತಿ ತೊಗೊಂಡ್ವಿ, ಹೋದ್ವಿ. ಅದಾದಮೇಲೆ ಒಟ್ಟಿನಲ್ಲಿ ನಂಗೆ ತುಂಬ ಖುಷಿ ಕೊಡ್ತು ಆಡುಗೋಡಿ ಜಾತ್ರೆ. ತುಂಬ ಖುಷಿಯಿಂದ ನಾನು, ನನ್ನ ತಂಗಿ, ನನ್ನ ಮಗ ಎಲ್ಲ ಹೋದ್ವಿ. ನನ್ನ ಖುಷಿನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಓಕೆನಾ ಸ್ನೇಹಿತರೆ, ಬಾಯ್. ನಾನು ನಿಮ್ಮ ಕನ್ನಡತಿ ಆಶಾ ಗೌಡ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.